ಅದಕ್ಕೆ ಫೋನ್ ತಗೊಳ್ಳಿ. ಏಯ್ ಇದೇನೇ ಇದು? ಕೋಲ ಕುಡ್ದು ಒಳಗೆ ಗೆಂಡೆ ಕುಡ್ದು ರೇಂಜಿಗೆ ಆಡ್ತಾ ಇದೆಯಲ್ಲ. ನನ್ನ ಮುದ್ದು ಇವರದ್ದವ ತೋಡಾಡ್ತಿರೋದು ನಾನಲ್ಲ ಕಣೆ, ನೀವು. ಇಡೀ ಪ್ರಪಂಚನೇ ರೌಂಡ್ ಹೊಡಿತಿದೆ ಅನ್ನಿಸ್ತಿದೆ. ನಾನೇ ಸರಿ ಇರೋದು, ನೀವು ಯಾರೂ ನೆಟ್ಟಿಗಿಲ್ಲ. ಇಲ್ಲ 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 ಇಲ್ಲ, ನೀವೆಲ್ಲ ಸರಿ ಇದ್ದೀರಾ, ನಾನೊಬ್ಬಳೇ ಸೊಟ್ಟಾಗಿದ್ದೀನಿ. ಇವೆರಡರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅರ್ಥನೇ ಆಗ್ತಿಲ್ಲ ಕಣೆ. ಸಿಂಪಲಾಗಿ ಒಂದೇ ಮಾತಾಡಿ ಹೇಳಬೇಕು ಅಂದರೆ ಟೋಟಲ್ ಕನ್ಫ್ಯೂಷನ್. ಏ ಹಳೆ ಮುಕ್ಕಿ, ನಿಜವಾಗ್ಲೂ ಏನೋ ಆಗಿದೆ ಕಣೆ ನಿಂಗೆ. ನಾವೇನಾದರೂ ಡೇಟ್ ಬಾರೋಗಿರೋ ಕೋಲ ತಂದ್ಬಿಟ್ವಾ? ಅಮ್ಮ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಅಜ್ಜಿ, ಅದೇನಿದ್ರು ಓಪನ್ ಆಗಿ ಹೇಳ್ಬೇಕು. ನಮಗೆ ಫಿಲ್ಟರ್ ಅಂದರೆ ಇಷ್ಟ ಆಗಲ್ಲ. ಸೀದಾ ಬಾಸ್ನು ಬಕ್ವಾಸ್ ಪಾಲಿಸಿ ನಮ್ಮದು. ನನಗೂ ಹಾಗೇನೆ, ಆದರೆ ನಮ್ಮಿಬ್ಬರ ಮಾತು ನಮ್ಮಲ್ಲೇ ಇರಲಿ. ಬಾ, ನೀವೊಂಥರ ನೆಕ್ಸ್ಟ್ ಲೆವೆಲ್ ಅಜ್ಜಿ. ನಿಮ್ಮಂಥ ಸೀನಿಯರ್ ಅಂಡರಲ್ಲಿ ನಿಮ್ಮ ಮೊಮ್ಮಗೆ ಯಾಕೆ ಹಂಗೆ? ಒಟ್ಟು ಲೂಸ್ ಅದು ಡುಬಾಕು. ಒಂಥರ ಸುಳ್ಳೆ ಪುಳ್ಳೆ ಸೊಳ್ಳೆ. ನಿನಗೇನೋ ಆಗಿದೆ ಕಣೆ. ನೀನು ಇಷ್ಟೊಂದು ಜೋರಿದ್ದೀಯಾ ಅಂತ ಅಂದ್ಕೊಂಡಿರಲಿಲ್ಲ. ನೋವು ಅಜ್ಜಿ, ನೋವು. ಎದೆಯೊಳಗೆ ಯಾರೋ ಡ್ರಿಲ್ ಹೊಡಿತಿದ್ದಾರೆ ಅನ್ನೋ ಫೀಲು. ಬೆಂದ್ಮೇಲೆ ಕೈ ತೆಗ್ದಿರೋ ಜಾಗದಲ್ಲಿ ಉಣ್ಣಾಗುತ್ತಲ್ಲ, ಅದೇ ಥರ ಕೆರ್ಕೊಳ್ಳೋಕ್ಕೂ ಆಗಲ್ಲ, ತುರ್ಕೆನೂ ನಿಲ್ಲಲ್ಲ. ಕಡೆಗೂ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದಬೇಕಾಗಿ ಅಂತ ಪ್ರೂವ್ ಆಗೋಯ್ತು ಅಜ್ಜಿ. ಜಗತ್ತಲ್ಲಿ ಒಂದು ಸೈಡ್ ಲವ್ ಸೂಪರು ಅಂತಾರೆ, ಆದರೆ ಅದು ಹಸಿ ಹಸಿ ಸುಳ್ಳು. ಒಂದು ಸೈಡ್ ಲವ್ಗಿಂತ ಡೇಂಜರ್ ಲವ್ ಇನ್ನೊಂದಿಲ್ಲ ಅಜ್ಜಿ. ಪ್ರೀತಿ ಅತ್ಲಾಗ ಸಾಯಕ್ಕೂ ಬಿಡದೆ, ಈ ಕಡೆ ಬದುಕೋಕ್ಕೂ ಬಿಡದೆ ನರ್ಕ ತೋರಿಸ್ಬಿಡುತ್ತೆ ಅಜ್ಜಿ. ಅಮ್ಮ ತಗೋ. ಸಾರಿಕಾ, you are the cutest. Thanks. Enjoy. Thanks a lot. ಅಮೂಲ್ಯ ಬಾ. ಅಯ್ಯೋ ಅಜ್ಜಿ, ಏನು ಹೇಳ್ತೀನಿ ಅಂದ್ರಲ್ಲ, ಹೇಳಿ. ಹೇಗೆ ಹೇಳ್ತೀನಿ? ಇಷ್ಟೊತ್ತು ಇವ್ರು ಹೇಳಿದ್ದೆಲ್ಲ ಕರೆಕ್ಟು. ಅದಾದ್ಮೇಲೆ ನೀನು ಏನನ್ನೋ ಬಡ್ಕೊಂಡಿಯಲ್ಲ, ಅದನ್ನು ಒಪ್ಕೊಳ್ತೀನಿ. ಇದ್ರ ಹೊರತಾಗೂ ಒಂದು ವಿಷಯ ಇದೆ, ಆದರೆ ನೀನು ಅದನ್ನೇ ಯಾವತ್ತಿಗೂ ಮರಿಬಾರ್ದು. ಯಾವುದನ್ನೇ ಆಗಲಿ ಗೆಲ್ಲೋರು ಯಾವತ್ತೂ ಬಿಟ್ಕೊಡಲ್ಲ, ಬಿಟ್ಕೊಡೋರು ಯಾವತ್ತಿಗೂ ಗೆಲ್ಲಕ್ಕಾಗಲ್ಲ. ನಮ್ಮ ಪ್ಲ್ಯಾನ್ ವರ್ಕ್ ಆಗಲಿಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಚೇಂಜ್ ಮಾಡಬೇಕು. ನಮ್ಮ ಗುರಿನಲ್ಲ. ತುಂಬ ಕಾದ ಮೇಲೆ ಸಿಗೋ ಪ್ರೀತಿ ತುಂಬ ಬಾಳಿಕೆ ಬರುತ್ತೆ. ಪ್ರೀತಿ ಅಂದರೆ ಬಿಟ್ಕೊಡೋದಲ್ಲ, ಸಾಕು ಸಿಗೋಲ್ಲ ಅಂತ ದೂರ ಹೋಗೋ ಅಂಥದ್ದು ಅಲ್ಲ. ಬದಲಾಗಿ ಗಟ್ಟಿಯಾಗಿ ನಿಂತು ಪ್ರತಿ ಕ್ಷಣನೂ ಹೋರಾಡಿ ಪಡ್ಕೊಳ್ಳೋದು. ಇವತ್ತಿನ ಕಾಲದಲ್ಲಿ ಪ್ರೀತಿ ಅನ್ನೋದು ಬೇಗ ಆಗುತ್ತೆ, ಆದರೆ ಅಷ್ಟೇ ಬೇಗ ಮುರಿದು ಹೋಗುತ್ತೆ. ಸಂಬಂಧ ಅನ್ನೋದು ಒಂದು ಕ್ಷಣದ ಸಂಭ್ರಮ ಅಲ್ಲ, ಶಾಶ್ವತವಾಗಿ ಉಳ್ಕೊಳ್ಳೋ ಆನಂದ.
ಪ್ರೀತಿಲಿ ಫೇಲ್ ಆದವರೆಲ್ಲ ಪ್ರೀತಿ ಸಿಗ್ಲಿಲ್ಲ ಅಂತಲೇ ಹೇಳ್ತಾರೆ. ಆದ್ರೆ ಇಲ್ಲಿ ಸಿಗ್ಲಿಲ್ಲ ಅನ್ನೋ ಅರ್ಥ ಸಿಗೋ ಅಷ್ಟು ಅವ್ರು ಪ್ರಯತ್ನ ಪಟ್ಟಿಲ್ಲ ಅನ್ನೋದೇ ಆಗತ್ತೆ. ಈಗ ಪ್ರಯತ್ನ ಪಡೋ ಸಮಯ ನಿಂದಾಗಬೇಕು. ನೀನು ಅದಕ್ಕೆ ರೆಡಿ ಆಗಬೇಕು. ಯಾಕೆ ಅಂದರೆ ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಯಾವತ್ತೂ ನಾವು ಅವ್ರನ್ನ ಸುಲಭವಾಗಿ ನಮ್ಮಿಂದ ಅವ್ರನ್ನ ಯಾವತ್ತೂ ದೂರ ಆಗೋಕ್ಕೆ ಬಿಡಬಾರ್ದು. ಬಾವಿಕ್ಕಿ ಯಾಕಿನ್ನೂ ಮಲಗಿಲ್ವಾ? ನಂದೊಂದು ಪ್ರಶ್ನೆ ಇದೆ ಅಮ್ಮ, ಅದನ್ನು ಕೇಳಿಬಿಟ್ಟು ಆಮೇಲೆ ಮಲ್ಕೊಳ್ತೀನಿ. ಅಗ್ರಜನ್ ಮದುವೆಗೆ ಅಷ್ಟು ಸಲೀಸಾಗಿ ಒಪ್ಕೊಂಡ್ರಲ್ಲ, ನಿಮ್ಗೇನು ಅನ್ನಿಸ್ಲೇ ಇಲ್ವಾ? ಅವನು ಮದುವೆಗೆ ಒಪ್ಕೊಂಡಿರೋದೇ ದೊಡ್ಡ ವಿಚಾರ. ಮತ್ತೆ ಅವನು ಮನಸ್ಸು ಬದಲಾಯಿಸೋದ್ರಲ್ಲಿ ಮದುವೆ ವಿಚಾರನ ಮುಂದುವರ್ಸೋದು ಒಳ್ಳೇದಲ್ವಾ? ಬರೀ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಯಾಕಮ್ಮ ಯೋಚನೆ ಮಾಡ್ತಿದ್ದೀರಾ? ಮೊದಲು ಒಪ್ತಾ ಇರಲಿಲ್ಲ, ಇವಾಗ ಒಪ್ಪಿದ್ದಾನೆ. ಎಲ್ಲ ಸರಿ, ಹಾಗಂತ ಗೊತ್ತು ಗುರಿ ಇಲ್ಲದೆ ಇರೋಳಿಗೆ ತಗ್ಲಾಕಾಗತ್ತಾ? ಗೊತ್ತು ಗುರಿ ಇಲ್ಲದೆ ಇರೋಳು ಅಂದರೆ ಆ ಸಾಹಿತ್ಯ ಯಾರು, ಏನು, ಅವಳ ಬ್ಯಾಕ್ಗ್ರೌಂಡ್ ಏನು ಅಂತ ಒಂದಾದ್ರೂ ಗೊತ್ತಿದೆಯಾ? ನಿಧಾನಕ್ಕೆ ಎಲ್ಲ ಗೊತ್ತಾಗತ್ತೆ. ಇದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ. ಆ ಹುಡುಗಿ ನೋಡಿದ್ರೆ ಒಳ್ಳೆಯವಳ ಥರನೇ ಕಾಣಿಸ್ತಾಳೆ. ನನಗೆ ಕಾನ್ಫಿಡೆನ್ಸ್ ಇದೆ. ಅಮ್ಮ, ಕೆಲವು ದಿನ ಹಿಂದೆ ಬಂದಿರೋ ಸಾಹಿತ್ಯ ನಿಮಗೆ ಒಳ್ಳೆಯವಳ ಥರ ಕಾಣಿಸ್ತಾ ಇದ್ದಾಳೆ. ಆದರೆ ಆಗ ನಾನು ಮದುವೆ ಆಗ್ತಿರೋ ಹುಡುಗಿ ಆರ್ತಿ ಅಂತ ಗೊತ್ತಾದ್ಮೇಲೆ ಅವಳು ಒಳ್ಳೆಯವಳಾಗಿ ಕಾಣಿಸ್ತಿಲ್ಲ ಅಲ್ವಾ? ಈಗ ಆರ್ತಿ ವಿಚಾರ ಯಾಕೆ? ಖಂಡಿತ ಆರ್ತಿಯವ್ರ ವಿಚಾರ ಬೇಕೇ ಬೇಕು. ಅಂತ ಒಳ್ಳೆ ಹುಡುಗಿನ ಒಪ್ಕೊಳ್ಳೋಕೆ ನೀವು 100 ಪರೀಕ್ಷೆ ಮಾಡಿದ್ರಿ. ಆದ್ರೆ ಈಗ ಎಲ್ಲಿಂದನೋ ಬಂದವಳನ್ನ ಸಲೀಸಾಗಿ ಒಪ್ಕೊಂಡ್ರಿ ಅಲ್ಲ? ತುಂಬ ಮಾತಾಡ್ತಿದ್ಯಾ ವಿಕ್ಕಿ. ನಿನ್ನ ಪ್ರಕಾರ ಏನಾಗಬೇಕಿತ್ತು? ಆಗ್ಬೇಕಾಗಿರೋದು ಬೇರೆನೇ ಇತ್ತು, ಆಗಲಿಲ್ಲ. ಇನ್ನು ಮುಂದೆ ಆದರೂ ಅಗ್ರಜನ್ನ ಅವಳ ಜೊತೆ ಲಂಚ್ಗೆ, ಡಿನ್ನರ್ಗೆ ಆ ಥರ ಎಲ್ಲ ಕಳಿಸ್ಬೇಡಿ. ಏ ಹಳೆ ಟೇಪ್ ರೆಕಾರ್ಡರು, ನೀನು ಬಾರೆ, ಇಬ್ರು ಸೇರಿ ಗುಡ್ಸಿದ್ರೆ ಬೇಗ ಆಗುತ್ತೆ. ಅದಕ್ಕೆ ನೀವು ಇವಳನ್ನ ಇಟ್ಕೊಂಡಿರಿ ಬಂದೆ. ನಾನ್ಸೆನ್ಸ್, ಡಿಸ್ಗಸ್ಟಿಂಗ್. ಈ ಅದಿತಿ ಯಾವಾಗ ಕಾಮ್ಶೋರ್. ಅದು ಅದಕ್ಕೆ ನೀನೇನು ಹೇಳ್ಬೇಡ ಅಮೂಲ್ಯ. ನಿನ್ನ ಮನಸ್ಸಲ್ಲಿ ಏನು ನಡೀತದೆ ನನಗೆ ಅರ್ಥ ಆಗ್ತಾ ಇದೆ. ಏನು ನಡೀತಿದೆ? ನಾನು ಆರಾಮಾಗೆ ಇದ್ದೀನಿ. ಪರ್ಫೆಕ್ಟ್ಲಿ ಆಲ್ ರೈಟ್. ನಿಮ್ಮ ಅಣ್ಣ ವೇದಾಂತ್ ಸುಳ್ಳೆ ಪುಳ್ಳೆ ಏನು ಡಿಫ್ರೆನ್ಸ್ ಮಾಡಲ್ಲ. ಅವನಿದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ನನ್ನ ಲೈಫ್ ನನಗೆ. ಇನ್ನು ಯಾರು ನನ್ನ ಲೈಫಿನ ಶೇಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆಗಲ್ಲ. ನಾ ಅಣ್ಣನ ಹೆಸರು ತೆಗ್ದೇ ಇಲ್ಲಲ್ಲ ಅಮೂಲ್ಯ. ನಿನ್ನ ಹತ್ರ ಇನ್ನೂ ಮುಚ್ಚೋಳಕ್ಕಾಗಲ್ಲ ಅಮೂಲ್ಯ. ನೀ ಅಣ್ಣನ ಸುಟ್ಟಾಕಿಲ್ಲ ಅಂತ ನಂಗೆ ಗೊತ್ತು. ಪಾರ್ಟಿ ಮುಗಿದ್ಮೇಲೆ ಕೈಕಾಲು ಮುಖ ತೊಳ್ಕೊಳ್ಳೋಕ್ಕೆ ಆರ್ತಿ ಅಕ್ಕ ನೀರು ಕಾಯ್ಸಕ್ಕೆ ಇಟ್ಟಿದ್ದಾಳೆ ಅನಿಸುತ್ತೆ. ಇನ್ನು ಸುಟ್ಟಾಕ್ಲೇಬೇಕು, ಆಗಲೇ ನನಗೂ ನೆಮ್ಮದಿ ಅನಿಸೋದು. ಎಲ್ಲರೂ ಹೇಳಿದ ನಿಜ, ಆಗಲೇ ನನಗಿದ್ರಿಂದ ಮುಕ್ತಿ. ಬೆಂಕಿನೇ ಉರಿ
ಕಾಯ್ತಿರುವಾಗ ಇನ್ನು ಮ್ಯಾಚ್ ಬಾಕ್ಸ್ ಯಾಕೆ? ನಾನು ನಿನ್ನ ಫೋಟೋ ಸುಟ್ಟಾಕ್ಬೋದು, ಆದರೆ ನಿನ್ನ ಬಗ್ಗೆ ಮನಸ್ಸಲ್ಲಿ ತುಂಬಿಕೊಂಡಿರೋ ಕನಸನ್ನ ಸುಟ್ಟಾಕೋಕ್ಕಾಗಲ್ಲ. ನೀನದೆಲ್ಲ ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಟ್ಟಿದ್ಯಾ. ನಿನ್ನ ಕೂಡ ಹೊಡಿತಿರೋ ಹಾಗೆ ಸುತ್ತಬೇಕು ಅಂದರೆ ನಾನು ನನ್ನನ್ನೇ ಸುತ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ನಿನ್ನ ಫೋನ್ ಕೊಡು, ನಿನಗೆ ಬಾಯಿ ತುಂಬ ಬೈ ಅಂದಿದ್ದು. ಅವ್ನು ಬಯಸ್ಕೋಬೇಕು ಅಂತ ನನಗೂ ಅನ್ನಿಸ್ತು. ಅವ್ನು ನಿನ್ನ ಫೀಲಿಂಗ್ನ ಅರ್ಥ ಮಾಡ್ಕೋಬೇಕಿತ್ತು, ಆದರೆ ಮಾಡ್ಕೊಂಡಿಲ್ಲ. ಹೇಗೋ ಅನುಮಾನ ಬರ್ದಿರೋ ಕ್ಲೀನ್ ಮಾಡಿದ್ದೀನಿ. ಬಾ ಅಮ್ಮು, ನೀನು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಸರಿ, ಹಾಗೆ ಮಾಡು. ನಾನು ಅಜ್ಜನ ಕರ್ಕೊಂಡು ಹೋಗ್ತೀನಿ. ಮನೆಗೆ ರೀಚ್ ಆಗ್ತಿದ್ದಾಗೆ ಮೆಸೇಜ್ ಮಾಡಿ ಆಯಿತಾ? ಸರಿ, ನೀನು ಹುಷಾರು. ಡೌಟ್ ಬರ್ದಿರೋ ಥರ ಮ್ಯಾನೇಜ್ ಮಾಡು, ಇಲ್ಲಾಂದ್ರೆ ಚಿಕ್ಕತ್ತೆ ಬೇಜಾರು ಮಾಡ್ಕೊಳ್ತಾರೆ. ಸರಿ ಅದಕ್ಕೆ. ಬಿಡು, ನಾನು ಹೋಗ್ತೀನಿ. ಹೋಗ್ತೀಯಾ? ಆದ್ರೆ ರೂಮಿಗಲ್ಲ, ಸೀದಾ ಕೆಳಗೆ ಹೋಗ್ತೀಯಾ. ಬಾ ಸುಮ್ಮನೆ ನೀನು. ನಿಧಾನ. ಕೋಲ ಕುಡಿದ್ರು ತೂರಾಡ್ತಾರೆ ಅಂತ ನೀನು ನೋಡಿದ ಮೇಲೆ ಗೊತ್ತಾಗಿದ್ದು ಕಣೆ. ಒಳ್ಳೆ ಹುಡುಗಿ. ಅದೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ಯೋ ಏನೋ. ಪಾಪ ಇವರೆಲ್ಲ ನಿನಗೋಸ್ಕರ ಪಾರ್ಟಿ ರೆಡಿ ಮಾಡಿದ್ರು. ನೀನು ನೋಡಿದ್ರೆ ತೂಕಡಿಸ್ತಾ ಇದೀಯಾ. ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಈಗ ನಿದ್ದೆ ಬರ್ತಿರೋದು. ಸರಿಯಾಗಿ ಮಲ್ಕೊ. ಎಲ್ಲರೂ ಹೋದ್ರು, ನಾವು 3 ಜನ ಮೇಲೋಗಿ ಕ್ಲೀನ್ ಮಾಡಿ ಬರ್ತೀವಿ. ಹಳೆ ಟೇಪ್ ರೆಕಾರ್ಡರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ನನ್ನ ಫೋನ್ ಇಲ್ಲೇ ಇಟ್ಟಿರ್ತೀನಿ. ನಿಂಗೆ ಎಚ್ಚರ ಆದಮೇಲೆ ಮಿಸ್ ಕಾಲ್ ಕೊಡು, ಬರ್ತೀನಿ ಆಯಿತಾ? ಎಲ್ಲ ನಿನ್ ಜೇಮ್ಸ್ ಜಗದೀಶ ಯಾವಾಗ ಸಿಗ್ತಾನೋ? ಕಾಂತಣ್ಣ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಟ್ರೈ ಮಾಡ್ತಾರೆ, ಕೈಗೆ ಸಿಗ್ತಾ ಇಲ್ಲ. ರಾತ್ರಿ ಮಲ್ಗಕ್ಕಾದ್ರೂ ಮನೆಗೆ ಬರ್ಲೇಬೇಕಲ್ವೇನೋ, ಅಲ್ಲಿ ಸಿಗಲ್ವಾ? ಕಾಂತಣ್ಣ ಅವ ಇವತ್ತಿಲ್ಲ, ನಾಳೆ ಎಲ್ಲಿ ತಾನೆ ಗೊತ್ತಿರ್ಲಿಲ್ಲ. ಈಗ ಯಾವ್ದು ಅಫ್ಘಾನಿಸ್ತಾನಕ್ಕೆ ಹೋಯ್ದ. ಅರೆ ಅಲ್ಲ, ಅಫ್ಘಾನಿಸ್ತಾನ್ಗೆ ಹೋಯ್ತು, ಅಲ್ಲೇನ್ ಮಾಡ್ತಾ ಇದೆ ಅದು? ಕಾಂತಣ್ಣ ಅಲ್ಲೂ ಒಂದು ಚಂದ ಇದ್ದ ಗಂಡಿಗೆ 4 ಹೆಣ್ಮಕ್ಳು ಕೆನ್ನೆ ಕಚ್ಚಿದ್ದು, ಅದು ಡೀಟೇಲ್ಸ್ ಕಲೆಕ್ಟ್ ಮಾಡಕ್ ಹೋಯ್ದ. ನೀ ಏನ್ ವರಿ ಮಾಡಬೇಡ, ನಾ ಜಗದೀಶ್ ಮೀಟ್ ಮಾಡಿಸ್ತೆ. ಹಲೋ ಆರತಿ, ಆಗಿಂದ ಕಾಲ್ ಮಾಡ್ತಿದ್ದೀನಿ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಮೂಲ್ಯ ಫೋನ್ ಮಾಡಿದ್ಲು, ಏನೇನೋ ಮಾತಾಡಿದ್ಲು. ಐ ಆಮ್ ಟ್ರೈಂಗ್ ಟು ರೀಚ್ ಬಟ್ ಸ್ವಿಚ್ ಆಫ್ ಬರ್ತಿದೆ. ನೀವೀಗ ಎಲ್ಲಿದ್ದೀರಾ? ನಾನು ಆಲ್ರೆಡಿ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೀನಿ. ಐ ಆಮ್ ರಿಯಲಿ ವರಿಡ್ ಅಬೌಟ್ ಹರ್. ಹಲೋ ಹಲೋ, ಆರತಿಯ ಕರೆದಕ್ಕೆ ಫೋನ್ ಕಟ್ ಮಾಡಲ್ಲ. ಅಮೂಲ್ಯ ಎಲ್ಲಿಗೆ ಹೋಗಿದ್ದಾಳೆ? ಸಾಹಿತ್ಯನ ಮನೆಗೂ ಡ್ರಾಪ್ ಮಾಡಿದೆ, ಅರ್ಧದಲ್ಲೇ ಬಿಟ್ಟು ಬಂದೆ. ಅಮೂಲ್ಯ ಫೋನಲ್ಲಿ ಯಾರಿಗೂ ವಾರ್ನಿಂಗ್ ಕೊಡ್ತಿದ್ಲು. ಯಾರಿಗಿರ್ಬೋದು? ಸರಿ ಅಜ್ಜಿ, ನೀವು ಮಲ್ಕೊಳ್ಳಿ. ನಾನು ವಿಕಿರಣ ಹತ್ರ ಮಾತಾಡ್ಸ್ಬಿಟ್ಟು ಹೊರಡ್ತೀನಿ. ಸರಿ, ಕಾರ್ ಓಡಿಸೋಕೆ ಬರುತ್ತೆ ಅಂತ ಒಬ್ಳೆ ಹೋಗೋಕೆ ಹೋಗ್ಬೇಡ.
ವಿಕ್ಕಿನೋ ವೇದಾಂತನೋ ಜೊತೆಲಿ ಕರ್ಕೊಂಡು ಹೋಗೋ. ಪರವಾಗಿಲ್ಲ ಅಜ್ಜಿ, ಐ ಕ್ಯಾನ್ ಮ್ಯಾನೇಜ್. ಆಮೇಲೆ ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ಪ್ರಶ್ನೆ ಕೇಳ್ತಾಳೆ ಅಷ್ಟೇ. ಎಷ್ಟೊತ್ತಲ್ಲಿ ಅಜ್ಜಿ ಮೊಮ್ಮಗಳು ಎಲ್ಲಿ ಹೋಗಿದ್ರಿ? ಕೇಳಕ್ಕೆ ಇಬ್ರು ಬೇರೆ ಬೇರೆ ಕಡೆ ಹೋಗಿದ್ರ? ಅದು ಒಬ್ಬೊಬ್ರೆ? ಅದು ಹಾಗಲ್ಲ ಕಣೆ, ಹೊರಟಿದ್ದು ಹರಿಕಥೆಗೆ ಅಂತ. ಅದನ್ನ ಮುಗಿಸ್ಕೊಂಡು ಹಾಗೆ ತಿಂಡಿ ಬೀದಿಗೂ ಹೋಗಿ ಬಂದ್ವಿ. ಹೋಗ್ಬೇಕಾದ್ರೆ ನನಗೊಂದು ಮಾತು ಹೇಳಕ್ಕೆ ಏನಾಗಿತ್ತು ನಿಮಗೆ? ಅಮ್ಮ, ಅಜ್ಜಿ ನಂಗೆ ಮೊದಲೇ ಹೇಳಿದ್ರು, ಆದರೆ ನಾನೇ ಬರಲ್ಲ ಅಂದಿದ್ದೆ. ಆಮೇಲೆ ಅಜ್ಜಿಗೆ ಬೇಜಾರಾಗತ್ತೆ ಅಂತ ಹಾಗೆ ಬಂದ್ಬಿಟ್ಟೆ. ಮತ್ತು ಹರಿಕತೆಗೆ ಬೇರೆ ಲೇಟ್ ಆಗಿತ್ತಲ್ಲ, ಹಾಗೆ ಅಜ್ಜಿನ ಕರ್ಕೊಂಡು ಹೊರಟ್ಬಿಟ್ಟೆ. ಕರೆಕ್ಟ್ ಕರೆಕ್ಟ್, ಅದೇ. ನಾನೊಂದ್ಸಲ ವಿಕ್ಕಿನಲ್ಲಿ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತೀನಿ. ಹೋಗ್ಬೇಕಾದ್ರೆ ಡ್ರೈವರ್ ಕರ್ಕೊಂಡು ಹೋಗು, ಆಮೇಲೆ ಅವನು ಆಟೋದಲ್ಲಿ ಹೋಗ್ತಾನೆ. ಇವರಿಬ್ರು ನಡವಳಿಕೆ ನೋಡಿದ್ರೆ ಇವರು ಹೇಳಿರೋದ್ರಲ್ಲಿ ಎಲ್ಲಾನು ಸತ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಎಲ್ಲಾನು ಸುಳ್ಳು ಅಥವಾ ಯಾವುದೂ ಸತ್ಯ ಅಲ್ವೋ? ನೀನು ಇಲ್ಲಿ ಎಲ್ಲಿಗೆ ಹೋಗಿದೆ? ನಾನು ಎಲ್ಲಿಗೆ ಹೋಗಿದ್ದೆ? ಅಲ್ಲ, ನಾನು ಯಾಕೆ ಎಲ್ಲಿಗೆ ಹೋಗ್ಬೇಕು ಅಂತ. ನಾನು ನಿನ್ನ ಜೊತೆಗೆ ಇದ್ದೆ ಕಣೋ. ನನ್ನ ಜೊತೆನ ಕಣೋನ? ಹ್ಞೂ, ನಡಿ. ಎಲ್ಲಿಗೆ? ಬಾ, ಟಾಟಾ ಹೋಗೋಣ. ತುಂಬ ದೂರ, ಫುಲ್ಲು ಟಾಟಾ 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 ಟಾಟಾ. ಏನ್ ಟಾಟಾ? ನಿಂಗೆ ಟಾಟಾ ಅಂದರೆ ಅರ್ಥ ಆಗಲ್ಲ ಅಲ್ಲ? ಸರಿ ಸರಿ, ಹೋಗೋಣ ಬಾ. ಏನಾಗಿದೆ ನಿನಗೆ? ಏನಿದು ಟಾಟಾ ಬುರ್ರ ಅಲ್ಲ? ಎರಡು ಒಂದೇ ಕಣೋ. ಗಾಡಿ ಮೇಲೆ ಡ್ರೈವ್ ಹೋಗೋಣ ಅಂತ ಅರ್ಥ. ಪೆದ್ದು ದದ್ದು ಮುತ್. ಸಡನ್ ಆಗಿ ಏನಾಯ್ತು ನಿನಗೆ? ಮಗು ಥರ ಆಡ್ತಿದ್ಯಲ್ಲ? ಏನ್ ಮಾಡ್ತಿದ್ಯಾ ಮೌಲ್ಯ? ಲಿಸನ್ ಟು ಮೀ. ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೀನೆಲ್ಲೋ ಹೊರಗಡೆ ಇದೆಯಾ ಅಂತ ಬಂದೆ. ಕಾರಿಂದ ಕೆಳಗಿಡಿ, ಮನೆ ಒಳಗಡೆ ಬಿಡ್ತೀನಿ. ಹಸುವಾಗ್ತಿದೆ. ಕಾರ್ ಕಂಪನಿಯವರು ಸೀಟ್ ಬೆಲ್ಟ್ನ ಕಾಮಿಡಿ ಮಾಡೋದಕ್ಕೆ ಇಟ್ಟಿರೋದಿಲ್ಲ. ಅದನ್ನ ಹಾಕು ಅಂತ ನಿನಗೆ ಹೆಸರು ಹೇಳಬೇಕು. ಏನಾಯ್ತು?
ಏನಾಯ್ತು? ಸೀಟ್ ಬೆಲ್ಟ್ ಹಾಕೊಳಕ್ ಹೋಗಿ ಕೈ ಸಿಕ್ಕಾಕೊಯ್ತು. ಕುಡ್ದಿದ್ಯಾ? ನಾನಾ? ಇಲ್ಲಪ್ಪ, ನೋವೇ. ಏನ್ ಪ್ರಶ್ನೆ ಅಂತ ಕೇಳ್ತೀರಾ?